ನಮಸ್ಕಾರ. ಬೆಂಗಳೂರಿನ ವೈಟ್ಫೀಲ್ಡಲ್ಲಿರುವಂಥ VR ಬೆಂಗಳೂರು ಮಾಲ್ನಲ್ಲಿ ಒಂದು ತಿಂಗಳ ಕಾಲ ಒಂದು ಆರ್ಟ್ ಕಲೆಕ್ಟಿವ್ ಅನ್ನುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದಂಥ ಒಂದು ಕಲಾ ಪ್ರದರ್ಶನ ಕೂಡ ನಡೀತಾ ಇದೆ. ಕಾರ್ ಮೇಲೆ ಒಂದು ಚಿತ್ರವನ್ನು ಬಿಡಿಸಿರುವಂಥದ್ದು. ಇದನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕಲಾ ವಿಭಾಗದ ಉಪನ್ಯಾಸಕರಾಗಿರುವಂಥ ಪ್ರದೀಪ್ ಕುಮಾರ್ ಅವರು ಕೂಡ ಒಬ್ಬ ಕಲಾವಿದರು. ಅವರು ಒಂದು ಈ ಕಾರ್ ಮೇಲೆ ಒಂದು ತಮ್ಮ ಕಲೆಯನ್ನು ಬಿತ್ತರಿಸಿದ್ದಾರೆ. ಅದರ ಪ್ರದರ್ಶನ ಕೂಡ ಇರುತ್ತೆ. ಈ ಒಂದು ಕಲೆಯ ಹಿನ್ನೆಲೆ ಏನು, ಈ ರೀತಿಯ ಕಲೆ ಮಾಡುವುದರ ಒಂದು ಉದ್ದೇಶ ಏನು ಅನ್ನೋಂಥದ್ದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ಕಾರ್ ಮೇಲೆ ನೀವು ಒಂದು ಆರ್ಟನ್ನು ಬಿಡಿಸಿದ್ದೀರಾ, ಇದರ ವಿಶೇಷತೆ ಏನು? ಬಟ್ ಇದರ ವಿಶೇಷತೆ ಬಿಹೈಂಡ್ ದ ಮ್ಯೂಸಿಕ್. ಅಂದರೆ ಇವತ್ತು ಮ್ಯೂಸಿಕ್ ಅನ್ನೋದು ಬರೇ ಅಂದರೆ ಅವಾಗ ಗಂಗೂಬಾ ಹಾನ್ಗಲ್, ಆಮೇಲೆ ಭೀಮ್ಸೇನ್ ಜೋಶಿ ಅವರಂತಾರಲ್ಲ ಒಳ್ಳೊಳ್ಳೆ ಗಾಯಕರಿದ್ದರು. ಕೆಲವೊಂದು ಟೈಮಲ್ಲಿ ನಾವು ತುಂಬ ಮಿಸ್ಸಿಂಗ್ ಮಾಡ್ತಿರ್ತೀವಿ. ಅಂದರೆ ಒಂದು ಪ್ರದೇಶದಲ್ಲಿ ಅಷ್ಟೇ, ಅಂದರೆ ನಾವು ಅದು ಧಾರವಾಡ ಮತ್ತು ಅದು ಹುಬ್ಳಿ ಆ ಭಾಗನೇ ಅಂತ ಸೀಮಿತವಾಗಿಲ್ಲ. ಅದು ಬಿಹೈಂಡ್ ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಮತ್ತು ದೇಶದಿಂದ ವಿದೇಶ, ಹಾಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಅಂದರೆ ಹರಿದಾಡ್ತಿರುತ್ತೆ. ಅದೇ ಥರ ನಾನು ಮ್ಯೂಸಿಕ್ ಆ್ಯಸ್ ಎ ಥೀಮ್ ಅಂತ ತೊಗೊಂಡೆ. ಹಾಗಾಗಿ ಇಲ್ಲಿ ತುಂಬ ಅಂದರೆ ಎಲ್ಲ ಒಂದು ಕಡೆ ಅಂದರೆ ಇದು ಆರ್ಟ್ ಕಲೆಕ್ಟಿವ್ ಇದರಲ್ಲಿ ಎಲ್ಲ ಥರ ಜನ ಬರ್ತಿರ್ತಾರೆ. ಇದನ್ನು ನೋಡಿ ಅದ್ರ ರಿಮೈಂಡ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಒಂದು ಮಾಡಿದ್ದು. ಬಟ್ ಒಂದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಅಂದರೆ ಗ್ಯಾಲರಿಗೆ ಹೋಗೋದು, ಮ್ಯೂಸಿಯಂ ಹೋಗೋದು ತುಂಬ ಕಡಿಮೆ ಮಾಡಿದ್ದಾರೆ ಜನ. ಬರೀ ಎಲ್ಲರಿಗೂ ಮಾಲಿಗೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಇನ್ನೊಂದೇನೋ ಈ ಥರ ಕ್ರೇಜ್. ಆ ಕ್ರೇಜ್ ಜೊತೆಗೆ ಎಲ್ಲೋ ಒಂಥರ ಆರ್ಟ್ನ ಪ್ರಮೋಟ್ ಮಾಡ್ತಾರೆ. ಜನ ಎಲ್ಲಿ ಸೇರ್ತಾರೆ, ನಾವು ಒಂದು ಸ್ವಲ್ಪ ಅಲ್ಲಿ ಇರಬೇಕು ಅಂತ ಕೆಲವೊಂದು ಟೈಮ್ ಅನಿಸುತ್ತೆ. ನಾವು ಸೆಲೆಕ್ಟಿವ್, ನಾವು ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಹೀಗೆ ಕಲಾವಿದರು ಅಂದರೆ ಹೀಗೆ ಒಂದ್ಸಲ ಅದನ್ನು ಬಿಹೈಂಡ್ ದ ಬೌಂಡರೀಸ್ ಅಂದರೆ ಅದನ್ನು ಕೂಡ ಅದನ್ನು ಮೀರಿ ಕೂಡ ನಾವು ಕೆಲವೊಂದು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಾದರೂ ಮಾಲಿಗೆ ಹೋಗೋಣ ಅಂದರೆ ಅದೊಂದು ನಮಗೊಂದು ಕಲ್ಚರ್ ಇತ್ತು. ಯಾವಾಗ ನಮ್ಮ ತಂದೆ ತಾಯಿ ಒಂದು ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲೇ ಸುಮಾರು ಆರ್ಟ್ ನೋಡ್ತಾಯಿದ್ವಿ, ಮ್ಯೂಸಿಕ್ ನೋಡ್ತಾಯಿದ್ವಿ, ಆಮೇಲೆ ನಮ್ಮ ವಾಸ್ತುಶಿಲ್ಪಗಳು ಹೆಂಗಿರ್ತಿತ್ತು. ಬಟ್ ಇವತ್ತೆಲ್ಲ ತುಂಬ ಈಗಿನ ಜನ್ರೇಷನ್ನು ಅದು ಎಲ್ಲೋ ಒಂದು ಸ್ವಲ್ಪ ತುಂಬ ಗ್ಯಾಪ್ ಆಗಿದೆ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಆ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಇಲ್ಲಿ ಅಂದರೆ ಅದೇ ಒಂದು ಗ್ಯಾಲರಿ ಶೋ ಮಾಡಿದ್ರೆ ಒಂದು 10ರಿಂದ 100 ಜನ ಬರ್ಬೋದು, ಇಲ್ಲ 200 300. ಬಟ್ ಇಲ್ಲಿ ಸಾವಿರಾರು ಜನ ನೋಡ್ತಾರೆ. ಆ ಸಾವಿರಾರು ಜನ ನೋಡೋದ್ರಿಂದ ಅದೊಂದು ಕಲ್ಚರ್ನ ಅದು ಡೆವಲಪ್ ಆದಂಗೆ ಆಗುತ್ತೆ. ಬಟ್ ಇದು ಒಂದು ಕಡೆ ನೋಡಿದರೆ ತುಂಬ ಬೇಸರ ಆಗುತ್ತೆ. ನಮ್ಮ ಪರಿಸ್ಥಿತಿ ಹೆಂಗೆ ಬಂದುಬಿಡ್ತಲ್ಲ. ಯಾಕಂದರೆ ಈಗ ಎಲ್ಲಿ ನಾವು ಪಾಪ್ ಕಲ್ಚರ್ ಜೊತೆಗೆ ಎಷ್ಟು ಅಡಾಪ್ಟ್ ಆಗ್ತಿದ್ದೀವಿ. ಆಮೇಲೆ ಎಲ್ಲರೂ ಇದನ್ನು ಅಲ್ಲಿಗೆ ಹೋಗ್ಬೇಕಂತ ಬಯಸ್ತಾರೆ. ನಾವು ಎಲ್ಲೋ ಒಂದು ಕಡೆ ಜನ ಎಲ್ಲಿರ್ತಾರೋ ಅಲ್ಲಿ ನಾವು ಅದನ್ನು ಮಾಡಲೇಬೇಕಾಗೋದು ಒಂದು ಪರಿಸ್ಥಿತಿಯಲ್ಲಿ. ಅದರಲ್ಲೂ ಅಂದರೆ VR ಬೆಂಗಳೂರು ಆರ್ಟ್ ಕಲೆಕ್ಟಿವ್ ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಆಮೇಲೆ ನನಗೆ ಯಾವ ಥರ ಹೆಲ್ಪ್ ಅಂದರೆ ಏನೇನು ಅಂದರೆ ಪೂರ್ವಕವಾಗಿ ಏನೇನು ಬೇಕು, ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಮಾಡಿದ್ರು. ಆಮೇಲೆ ಇದರಲ್ಲಿ ಆಮೇಲೆ ಇದು ಜೊತೆಯಾಗಿ ಇನ್ನೊಂದು ಬೇಸ್ಮೆಂಟ್ ಆರ್ಟ್ ಪ್ರಾಜೆಕ್ಟ್ ಅಂತ, ಅದನ್ನು ಒಂದು ಬಿಹೈಂಡ್ ದ ನಾನು ಮ್ಯೂಸಿಕ್ ಮಾಡಿದೆ. ಅದು ಬಿಹೈಂಡ್ ದ ಫಾರ್ಮಿಂಗ್ ಅಂದರೆ ಫಾರ್ಮಿಂಗ್ ಇವತ್ತು ಎಲ್ಲಿ ಹೋಗಿ ತಲುಪಿದೆ ಅನ್ನೋ ಇದನ್ನು ಕೆಲವೊಂದು ಬೇಸ್ಮೆಂಟಲ್ಲಿದೆ. ಅದನ್ನು ಬೆಂಗಳೂರು ವಿಶ್ವವಿದ್ಯಾಲಯದ 4 ಜನ ವಿದ್ಯಾರ್ಥಿಗಳು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದೆ. ಥ್ಯಾಂಕ್ ಯು. ಕಾರ್ ಮೂಲಕ ರಸ್ತೆಗಳಲ್ಲಿ ಹೋಗೋರು ಕೂಡ ಅದೇ ಕಾರ್ ಮುಖಾಂತರ ಒಂದು ಕಾರ್ದು ಏನು ಅನುಭವ ಅಂದರೆ, ನಾನು ಎಲ್ಲರೂ ಹೋಗ್ಬೇಕಾರೆ ಯೂಶ್ವಲಿ ಬೋರಾದ ಮ್ಯೂಸಿಕ್ ಕೇಳೋದು ಒಂದು ನಮಗೆ ಅಭ್ಯಾಸ ಇರುತ್ತೆ. ಏಕಾಂತದಲ್ಲಿ ಏನೋ ಒಂದು ಇದು ಮಾಡ್ಬೇಕಾರೆ ಅದು ಎಲ್ಲೋ ರಿಮೈಂಡ್ ಮಾಡ್ತಾರೆ. ಇದಕ್ಕೆ ನಾನು ಇಲ್ಲಿ ರಿಂಕಲ್ಸ್ ಎಲ್ಲ ಇದು ಹಾಕಿದ್ದೀನಿ, ಅದು ವೇವ್ಸ್ ಥರ. ಅದು ಅಂದರೆ ಒಂಥರ ಒಂದು ಕಡೆಯಿಂದ ಪಕ್ಷಿಗಳು ಹಾಕಿದ್ದೀನಿ. ಒಂಥರ ಇಟ್ಸ್ ಕೈಂಡ್ ಆಫ್ ಸೆಲೆಬ್ರೇಷನ್. ಅದನ್ನು ಹೋದಾಗೆಲ್ಲ ನಾವು ಕೇಳ್ತಾನೆ ಇದ್ದೀವಿ ಮ್ಯೂಸಿಕ್. ಇವಾಗ ಅದೇ ನಾನು ಹೇಳ್ದಲ್ಲ, ಭೀಮ್ಸೇನ್ ಜೋಶಿದು, ಇದು ಗಂಗೂಬಾ ಹಾನ್ಗಲು, ಮತ್ತು ಈ ಕಡೆ ಕರ್ನಾಟಕ ಸುಮಾರು ಜನ ನಮ್ಮ ಅಂದರೆ ಅದ್ರದ್ದು ಕೊಡುಗೆ ತುಂಬ ಇದೆ. ಅದನ್ನು ಒಂದು ಸ್ವಲ್ಪ ನಾನು ಕಲಾವಿದನಾಗಿ ನಾನು ಮ್ಯೂಸಿಕ್ ಕೇಳೋ ಒಂದು ಲಿಸನರ್ ಆಗಿ, ಆ ಲಿಸನರಿಂದ ನನಗೆ ಹಾಡ್ಲಿಕ್ಕೆ ಬರೋಲ್ಲ, ಅದನ್ನು ನಾನು ಒಂದು ರೇಖಾಚಿತ್ರದ ಮುಖಾಂತರ, ಬಣ್ಣದ ಮುಖಾಂತರ ಅದನ್ನು ತೋರಿಸಿದ್ದೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಇದು ಪ್ರದೀಪ್ ಕುಮಾರ್ ಅವರ ಮಾತು. ಕಾರ್ ಮೇಲೆ ಒಂದು ಕಲೆಯನ್ನು ಬಿತ್ತರಿಸಿದ್ರಿಂದ ಸಾಕಷ್ಟು ರಸ್ತೆಯಲ್ಲಿ ಹೋಗುವಾಗ ಜನರೆಲ್ಲ ನೋಡ್ತಾರೆ. ಜನಸಾಮಾನ್ಯರಿಗೂ ಕೂಡ ಈ ಕಲೆಯನ್ನು ತಲುಪಿಸುವಂಥ ಒಂದು ಹೊಸ ಪ್ರಯತ್ನ ಕೂಡ ಆಗಿದೆ. ಮತ್ತು ಭಾಳ ಜನರ ಕ್ಯೂರಿಯಾಸಿಟಿ, ಯಾಕೆ ಈ ಥರ ಮಾಡಿದ್ದಾರೆ ಅಂತ. ಅವಾಗ ಅವ್ರಿಗೆ ಈ ಕಲೆಯ ಬಗ್ಗೆ ಇಲ್ಲೊಂದು ನಾನು ವಿಶೇಷವಾಗಿ ಇಲ್ಲೊಂದು ಐ ಅಂತ ಮಾಡ್ಯ. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಐ ಅನ್ನೋದು ಒಂಥರ ಸ್ವರಗಳ ಥರ ಆಗ್ತಿತ್ತು. ನಮ್ಮ ಕಡೆ ಎಲ್ಲ ಹಳ್ಳಿ, ನಾನು ಪ್ರೈಮರಿ ಸ್ಕೂಲಲ್ಲಿ ಓದೋದ್ರಿಂದ ಒಂಥರ ಒಂಥರ ಹಾಡೇ ಆಗ್ತಿತ್ತು ನಮಗೆ. ಹಾಗಾಗಿ ನಾನು ತಮಿಳು ಮತ್ತು ಈಗ ತಮಿಳು ಐ ಬರ್ತಿದ್ದೀನಿ, ಒಂದು ಕನ್ನಡ, ಒಂದು ಇಂಗ್ಲೀಷ್, ಅಂದರೆ ಇದೆಲ್ಲ ಒಂಥರ ಮಿಕ್ಸ್ ಕಲ್ಚರ್ ಇದೆ ಬ್ಯಾಂಗ್ಳೂರು ಅಂತ. ಹಾಗಾಗಿ ನಾನು ವರ್ಣಮಾಲೆ ಒಂದು ಸ್ವರಗಳ ಥರ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದ್ರ ಜೊತೆಗೆ ಭಾಷೆಯ ಬಗ್ಗೆ ಒಂದು ಅಭಿಮಾನ ಬರಲಿ, ಸ್ವರಗಳ ಬಗ್ಗೆ ಅಭಿಮಾನ ಬರಲಿ ಅಂತ ಅದನ್ನು ಕೂಡ ಅವರು ತಮ್ಮ ಕಾರ್ ಮೇಲೆ ಬರೆದಿದ್ದಾರೆ. ಸಾಮಾನ್ಯರಿಗೂ ಕೂಡ ಈ ಒಂದು ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಅವರಿಗೆ ಇದರ ಪರಿಚಯ ಮಾಡಿಕೊಡುವಂಥ ಒಂದು ವಿನೂತನ ಪ್ರಯತ್ನ. ಆರ್ಟ್ ಅಂದರೆ ಆರ್ಟ್ ಗ್ಯಾಲರಿನಲ್ಲೇ ಮಾತ್ರ ಪ್ರದರ್ಶನ ಮಾಡಬೇಕನ್ನುವಂಥ ಒಂದು ಪರಿಕಲ್ಪನೆ ಏನಿತ್ತು, ಅದನ್ನು ಹೊರತುಪಡಿಸಿ ಆ ಒಂದು ಬೌಂಡ್ರಿಯನ್ನು ದಾಟಿ, ಒಂದೊಂದು ಗಡಿಯನ್ನು ದಾಟಿ
ರಸ್ತೆಗಳಲ್ಲೂ ಕೂಡ ಇವತ್ತು ಕಲೆಯನ್ನು ಪ್ರದರ್ಶನ ಮಾಡಬೇಕು, ಕಲೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಲುಪಬೇಕನ್ನುವಂಥ ಒಂದು ಹೊಸ ಪ್ರಯತ್ನವನ್ನು ಕಲಾವಿದರಾಗಿರುವಂಥ ಪ್ರದೀಪ್ ಕುಮಾರ್ ಅವರು ಮಾಡಿದ್ದಾರೆ. ಇದು ಇವತ್ತು 1 ತಿಂಗಳ ಕಾಲ ಬೆಂಗಳೂರಿನ ಆರ್ಟ್ ಕಲೆಕ್ಟಿವ್ ಏನಿದೆ VR ಬೆಂಗಳೂರು ಮಾಲ್ನಲ್ಲಿ ನಿರಂತರವಾಗಿರುತ್ತೆ. ಇಂದು ನಡೆದಂಥ ವೈಟ್ಫೀಲ್ಡ್ ಆರ್ಟ್ ಕಲೆಕ್ಟಿವ್ ಏನಿದೆ ಇದರಲ್ಲಿ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಕೊಳಲು ವಾದನ ಇತ್ತು. ಅದರ ಜೊತೆಗೆ ಅವರೇ ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಕಲಾ ಪ್ರದರ್ಶನಗಳಿದೆ, ಭರತನಾಟ್ಯ ಪ್ರದರ್ಶನ ಇದೆ, ಕಾರ್ ಮೇಲೆ ಬರೆದಿರುವಂಥ ವಿನೂತನವಾದಂಥ ಒಂದು ಪ್ರದರ್ಶನ ಕೂಡ ಇದೆ. ಹೀಗೆ ವೈಶಿಷ್ಟ್ಯಪೂರ್ಣವಾಗಿರುವಂಥ 1 ತಿಂಗಳ ಕಾಲ ನಡೆಯುವಂಥ ಬೆಂಗಳೂರು ಆರ್ಟ್ ಕಲೆಕ್ಟಿವ್ ಏನಿದೆ ವೈಟ್ಫೀಲ್ಡ್ ಆರ್ಟ್ ಕಲೆಕ್ಟಿವ್ ಇದು ಎಲ್ಲರನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ಒಂದು ಮಾಲ್ಗೆ ಬರಬೇಕು. ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗ ಇವತ್ತು ಮಾಲ್ ಕಲ್ಚರ್ ಅಂದರೆ ಅದು ವೆಸ್ಟರ್ನ್ ಕಲ್ಚರ್ ಅನ್ನುವಂಥ ಒಂದು ಅಭಿಪ್ರಾಯ ಏನಿದೆ ಅದನ್ನು ಸುಳ್ಳಾಗಿಸುವಂಥ ಪ್ರಯತ್ನವನ್ನು VR ಬೆಂಗಳೂರು ಮಾಲಲ್ಲಿ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ನಮ್ಮ ಪ್ರಾಚೀನ ಮತ್ತು ದೇಶೀಯ ಕಲೆಗಳ ಪ್ರದರ್ಶನ ಮತ್ತು ಅವುಗಳ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ, ಪ್ರತಿನಿತ್ಯ ಕಾರ್ಯಕ್ರಮಗಳಿರುತ್ತೆ. ಈ ಒಂದು ಮಾಲ್ನ ಹೊಸ ಪ್ರಯತ್ನ ಏನಿದೆ ಇದು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡುವಂಥ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳಬೇಕಾಗತ್ತೆ. ಜನಧನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ. ಅವಗಲ್.